ನಮ್ಮ ಅತ್ಯಂತ ಪ್ರೀತಿಯ ಸಾಧನಾ ಮಹಾಬಲೇಶ್ವರ ಭಟ್ ದಂಪತಿಗಳು, ಹಾಗೆ ಅವರ ಅಮ್ಮನ ಸಹೋದರ ಈಶ್ವರ ಭಟ್ ಅವರ ದಂಪತಿಗಳು ಆಗಲೇ ಇಲ್ಲಿ ಪ್ರವೇಶ ಆಗ್ತಾ ಇರಬೇಕು. ಮಹಾಬಲೇಶ್ವರ ಭಟ್ ಹೇಳಿದ್ರು ನಮ್ದೆಲ್ಲ ಕೂಡು ಕುಟುಂಬ ಅಂತ. ಅದು ಇವತ್ತು ಕೂಡು ಕುಟುಂಬ ಕಮ್ಮಿ ಆಗಿದೆ, ಹಾಗೆ ಕುಟುಂಬವನ್ನು ಕೂಡುವಿಕೆ ಮಾಡಿದ್ರು. ಇಲ್ಲೆಲ್ಲ ಒಂದೇ ಕಡೆ ಇಲ್ಲಿ ಸೇರಿಸಿಕೊಳ್ಳುವ ಮೂಲಕ ಭಾರತೀಯ ಸಂಸ್ಕೃತಿ ಅದು ಮೀನಿಗೆ ನೀರು ಇದ್ದ ಹಾಗೆ ನಮಗೆ ಕೆರೆಯಲ್ಲಿ ಮೀನು ಸುರಕ್ಷಿತವಾಗಿ ವಾಸ ಮಾಡಬೇಕು ಅಂತಾದರೆ ಆ ನೀರು ಶುದ್ಧವಾಗಿರಬೇಕು, ನೀರಿಂದ ತುಂಬಿರಬೇಕು, ಶುದ್ಧವಾದ ನೀರಿಂದ ತುಂಬಿರಬೇಕು. ನೀರು ಶುದ್ಧವಾಗಿರಬೇಕು ಅಂತಾದ್ರೆ ಮೀನು ಆ ಕೆರೆಯಲ್ಲಿ ಸಂಚರಿಸ್ತಾ ಇರಬೇಕು. ತಾನು ಸಂಚರಿಸಿ ನೀರನ್ನು ಶುದ್ಧ ಮಾಡಿ ಆ ಶುದ್ಧವಾದ ನೀರಲ್ಲಿ ತಾನು ಸುರಕ್ಷಿತವಾಗಿ ಬದುಕುವಂತೆ ಭಾರತ ಎಂಬಂಥದ್ದು ಹಿಂದೂಗಳಾದ ನಮಗೆ ಒಂದು ಕೆರೆ ಇದ್ದ ಹಾಗೆ ಇಲ್ಲಿಯ ಸಂಸ್ಕೃತಿ ಎಂಬಂತಹ ನೀರನ್ನು ನಾವೆಲ್ಲರೂ ನಮ್ಮ ರೂಢಿಯಲ್ಲಿ ತರುವ ಮೂಲಕ, ಆಚರಿಸುವ ಮೂಲಕ ಈ ಸಂಸ್ಕೃತಿಯನ್ನು ಜೀವಂತವಾಗಿಟ್ಟರೆ ಹೇಗೆ ಶುದ್ಧವಾದ ನೀರಿರುವ ತಟಾಕದಲ್ಲಿ ಮೀನು ಸುರಕ್ಷಿತವೋ ಹಾಗೆ ಭಾರತದಲ್ಲಿ ನಾವು ಸುರಕ್ಷಿತರಾಗ್ತೇವೆ. ಅದೇ ರೀತಿಯಲ್ಲಿ ಎಲ್ಲಾದರೂ ತಟಾಕದ ನೀರು ಬತ್ತಿ ಹೋದರೆ ಕಪ್ಪೆ ಕುಪ್ಪಳಿಸಿಕೊಂಡು ಹೋಗ್ತದೆ, ಒಳ್ಳೆ ಹರಿದುಕೊಂಡು ಹೋಗ್ತದೆ, ಆಮೆ ತೆವಳಿಕೊಂಡು ಹೋಗ್ತದೆ. ಆದರೆ ಮೀನು ಮಾತ್ರ ಬತ್ತಿ ಹೋದ ಕೆರೆಯಲ್ಲಿ ವಿಲವಿಲನೆ ಒದ್ದಾಡಬೇಕಾಗ್ತದೆ, ಉಸಿರು ಕಟ್ಟಿ ಜೀವ ಬಿಡಬೇಕಾಗ್ತದೆ. ಅದೇ ರೀತಿ ಹಿಂದೂಗಳಾದ ನಮಗೆ ಇಡೀ ಜಗತ್ತಿನಲ್ಲಿ ಇರುವಂಥದ್ದು ಕೆರೆಯ ಹಾಗೆ ಭಾರತ ಒಂದೇ. ಇಲ್ಲಿನ ಸಂಸ್ಕೃತಿಯನ್ನು ರಕ್ಷಿಸಬೇಕು, ಇಲ್ಲಿಯ ಕುಟುಂಬ ಪದ್ಧತಿ ಜೀವಂತವಾಗಿರಬೇಕು. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಶ್ರಮಪಟ್ಟು ಈ ಸಂಸ್ಕೃತಿ ಉಳಿದರೆ ನಾವು ಸುರಕ್ಷಿತರಾಗಲು ಸಾಧ್ಯ. ದೂರದ ವಿದೇಶದಲ್ಲಿದ್ದರೂ ಮಹಾಬಲೇಶ್ವರ ದಂಪತಿಗಳು ಭಾರತವನ್ನ ಪ್ರೀತಿಸ್ತಾರೆ, ಭಾರತಕ್ಕಾಗಿ ದುಡಿತಾರೆ, ಹಾಗೆ ಭಾರತೀಯ ಸಂಸ್ಕೃತಿಗೆ ಶಕ್ತಿಯನ್ನು ತುಂಬುವ ಕೆಲಸ ಮಾಡಿದ್ದಾರೆ. ಅವರು ಮಹಾಬಲೇಶ್ವರ ಭಟ್ರು ಕಾಸರಗೋಡು ಜಿಲ್ಲೆಗೆ ನಮಗೆ ಒಂದು ಹೃದಯ ಇದ್ದ ಹಾಗೆ. ಹೃದಯದಲ್ಲಿ ಎಲ್ಲ ರಕ್ತ ಸಂಗ್ರಹ ಆಗಿ ಅದಲ್ಲೇ ಉಳಿಯುವುದಿಲ್ಲ, ಅದು ಇಡೀ ದೇಹದ ನರನಾಡಿಗಳಿಗೆ ಅದನ್ನು ಸಪ್ಲೈ ಮಾಡ್ತದೆ. ಅದೇ ರೀತಿಯಲ್ಲಿ ಮಹಾಬಲೇಶ್ವರ ಭಟ್ರು ಬೇರೆ ಬೇರೆ ಕಡೆಯಿಂದ ತಮ್ಮ ಮೂಲಗಳಿಂದ, ಶ್ರಮದಿಂದ, ಸಾಧನೆಯಿಂದ ಸಂಪಾದನೆ ಮಾಡಿ ಭಾರತವನ್ನು ಗಟ್ಟಿ ಮಾಡಲಿಕ್ಕೆ ಅವರು ದೊಡ್ಡ ಸಾಧನೆ ಮಾಡ್ತಾರೆ. ಇವತ್ತು ಈ ಮನೆ ಎಂಬಂಥದ್ದು ಅದು ಅವರಿಗೆ ಮಾತ್ರ ಮನೆ ಅಲ್ಲ, ನಮಗೆಲ್ಲರಿಗೂ ಮನೆ. ಕಾಸರಗೋಡಿನ ನಮ್ಮ ಎಡನೀರು ಮಠದ ಸ್ವಾಮಿಗಳು ಬಹಳ ಒತ್ತಡ ಇದೆ, ಆದರೂ ಅವರು ಓಡಿಕೊಂಡು ಬಂದಿದ್ದಾರೆ. ನಾವೂ ಅಷ್ಟೇ, ಎಷ್ಟೇ ಒತ್ತಡಗಳಿದ್ದರೂ ನಮ್ಮ ರಾಮ್ ಭಟ್ರು ಮಹಾಬಲೇಶ್ವರ ಭಟ್ರಿಗೆ ನಮಗೆ ಮಠಕ್ಕೊಂದು ಸಂಬಂಧ ಕೊಡಿಸಿಕೊಟ್ಟದ್ದು. ಆಮೇಲೆ ನಮ್ಮ ಅಲ್ಲಿ ನಡೆಯುವಂತಹ ವಿದ್ಯಾದಾನದ ದೊಡ್ಡ ಕಾರ್ಯದಲ್ಲಿ ಮಹಾಬಲೇಶ್ವರ ಭಟ್ರು ಕಟ್ಟಿಕೊಟ್ಟಂತಹ ಕಟ್ಟಡವೇ ಇವತ್ತು ನೂರಾರು ಜನಕ್ಕೆ ವಿದ್ಯಾದಾನ ನಡೀತಾ ಇದೆ. ಆ ಮಕ್ಕಳು ಅಲ್ಲಿ ಕಲಿಸುವಂಥದ್ದು ಭಾರತೀಯ ಸಂಸ್ಕೃತಿಯ ಪಾಠ, ವಿದ್ಯೆಯ ಜೊತೆಗೆ ಭಾರತದ ಸಂಸ್ಕೃತಿಯನ್ನು ಕಲಿಸುವುದು. ಹಾಗಾಗಿ ಭಾರತ ನಿರ್ಮಾಣದ ಕೆಲಸ ಇದಕ್ಕೆ ಮಹಾಬಲೇಶ್ವರ ಭಟ್ರು ನಮಗೆ ಬೆನ್ನೆಲುಬಾಗಿ ನಿಂತ ಕಾರಣ ನಾವು ಆ ಕಾರ್ಯವನ್ನು ಸಾಧಿಸಲಿಕ್ಕೆ ಸಾಧ್ಯವಾಗ್ತಾ ಇದೆ. ಗಂಡನಿಗೆ ಅನಿಯೋಜ್ಯ ಆದಂತಹ ಧರ್ಮಪತ್ನಿ ಎಂಬ ಪದಕ್ಕೆ ಅನ್ವರ್ಥ ಆಗುವಂತೆ ಅಮ್ಮ ಅವರು ಗಂಡನ ಸಾಧನೆ ಜೊತೆಗೆ ಸೇರಿಕೊಂಡು ಸೇವಾ ಕಾರ್ಯದಲ್ಲಿ ತಮ್ಮನ್ನು ವಿಸ್ತರಿಸಿಕೊಂಡವರು. ಹಾಗಾಗಿ ಒಳ್ಳೆ ಆರೋಗ್ಯಪೂರ್ಣ ದೀರ್ಘಾಯುಷ್ಯವನ್ನು, ಮನಸ್ಸಿನ ನೆಮ್ಮದಿಯನ್ನು, ಹಾಗೆ ಈ ಮನೆ ನಿರಂತರ ಒಂದು ಸಂತೋಷದ ಆಗರವಾಗಿ ಬೆಳಗಲಿ. ಬಂದಂತಹ ಬಂಧು ಮಿತ್ರರೆಲ್ಲ ಪ್ರೀತಿಯಿಂದ ಹಾರೈಸಿದ ಎಲ್ಲ ಆಶೀರ್ವಾದಗಳು ನಿಮ್ಮ ಬದುಕಿನ ಭವ್ಯತೆಯನ್ನು ಬಲಿಷ್ಠಗೊಳಿಸಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸ್ತೇವೆ.